ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮತ್ತೆ ಮೈಸೂರಲ್ಲಿ ಮಾತ್ರ ಸಖತ್ತಾಗಿ ಹೋಗ್ತಾ ಇದೆ. ಮೈಸೂರು ಹೌಸ್ಫುಲ್ ಓಡ್ತಾ ಇದೆ. ಬೆಂಗಳೂರಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಓಡ್ತಾ ಇದೆ. ನಿನ್ನೆ ತನಕನು ನಿನ್ನೆ 5 ಮಾಲು ಲೆಗಸಿ, ಕನಕಪುರ, ಮಂತ್ರಿ, ಒರೈನು, ವೈಷ್ಣವಿ, ಮಿರಜ್ ಹೌಸ್ಫುಲ್ ಇಲ್ಲ. ಮಾಲಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಓಪನಿಂಗು ಮತ್ತೆ ಒಳ್ಳೆ ಹೌಸ್ಫುಲ್ ಹೋಗ್ತಾ ಇದೆ. ಇವಾಗ ನಾರ್ತ್ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ. ಈಗ ಚಿತ್ರದುರ್ಗ ಓಪನ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಶಿವಮೊಗ್ಗ, ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಅಲ್ಲೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು. ಅದ್ ಬಿಟ್ರೆ ಎಲ್ಲ ಕಡೆ ಒಳ್ಳೆ ಓಪನಿಂಗ್. ಬಟ್ ಆದ್ರೆ ನಮಗೆ ಸ್ಟಾರ್ಟಿಂಗ್ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಆ ತರದ್ದು ಓಪನಿಂಗ್ ಸಿಗ್ಲಿಲ್ಲ. ಬಟ್ ಮ್ಯಾಟ್ನಿಂಗ್ ಸಖತ್ತಾಗಿ ಸಿಕ್ತು ಸರ್. ಇಲ್ಲ, ಒಂದೇ ಒಂದು ನಾವು ಕೂಡ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಲ್ಲ ಸರ್. ಅದು ನಮ್ ಬಿಗ್ಗೆಸ್ಟ್ ಮೈನಸ್ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೆ ಜನ ತುಂಬಾ ಚೆನ್ನಾಗಿ ತಗೊಂಡ್ಬಿಟ್ರು. ಅಂದ್ರೆ ಲೈಕ್ ಏನಂದ್ರೆ ಹೌಸ್ಫುಲ್ಗೆ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು, ಬಿಫೋರ್ ರಿಲೀಸು ನಮ್ಗೆಲ್ಲ ಜನ ಥಿಯೇಟರ್ಗೆ ಬರಲ್ಲ, ನೋಡಕ್ ಬರಲ್ಲ ಸರ್. ನೀವು ನಂಬಲ್ಲ, ನಾವು ಪ್ರತಿ ವೀರೇಶ್ ಅಲ್ಲಿ ರಿಲೀಸ್ ಆಗಿರೋದು ನಾವು ತಗೊಂಡಿರೋದು 1000 ಸೀಟರ್, 200 ಸೀಟರ್ ಅಲ್ಲ. 1000 ಸೀಟರ್ ಅಲ್ಲಿ ಮಿನಿಮಮ್ 700-600 ತುಂಬ್ತಾ ಇದ್ದಾರೆ. ನಮ್ಗೆ ಅಲ್ಲಿರೋ ವೀರೇಶ್ ಮ್ಯಾನೇಜರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾತ್ರಿ 2 ಗಂಟೆ ತನಕ ನಾವು ಅಲ್ಲೇ ಇರ್ತೀವಿ. ಅಂದ್ರೆ ಅಷ್ಟು ಕ್ರೌಡ್ ಬರುತ್ತೆ. 10:30 ಫ್ಯಾಮಿಲಿ ಕ್ರೌಡ್ ಬರುತ್ತೆ. ಅಲ್ಲಿ ನಮ್ಗೆಲ್ಲ ಹೇಳ್ತಾ ಇದ್ರು, ಸ್ಟಾರ್ ಗಳಿಗೆ ಬರೋ ಕ್ರೌಡ್ಗಳು ನಿಮಗ್ ಬರ್ತಾ ಇದೆ. ಅದು ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲ. ವೀಕೆಂಡ್ ಅಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಬಟ್ ಸ್ಟಾರ್ ಏನ್ ಬರ್ತಾ ಇದಾರೆ ಆ ತರದ್ ನಿಮ್ಗೆ ಲೈಕ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಮೋಷನ್ಸ್ ಆಗ್ತಾ ಇದಾವೆ. ಮತ್ತೆ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ 50% ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ. ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಇದೀವಿ ಸರ್. ನಮ್ಗೆ ಅದೇ ಹೇಳ್ತಾ ಇರೋದು, ನನ್ನ ಮಾತನ್ನ ಚೆನ್ನಾಗಿ ಬರ್ಕೊಂಡ್ ಬಂದಿದೆ ಸರ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರಿ, ಇಲ್ಲಾಂದ್ರೆ ನಾನು ಕರೆಕ್ಟ್ ಆಗಿ ಪೇಜ್ ಟು ಪೇಜ್ ಹೇಳ್ತಾ ಇದ್ದೆ, ನೀವು ಡಿಸ್ಟರ್ಬ್ ಮಾಡ್ಬಿಟ್ರಿ. ಮೊದಲನೇದಾಗಿ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಧ್ರುವ ಸರ್ಜಾ ಸರ್ಗೆ. ಏನಕ್ಕೆ ಅಂದ್ರೆ ನಾನು ಶಾರ್ಟ್ ಫಿಲಮ್ ಗೆದ್ದಾಗ ಅವ್ರ ಮನೆಗೆ ಕರೆಸಿ ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಅವ್ರ ಜೊತೆ ಒಂದು 3 ವರ್ಷಗಳ ಒಡನಾಟ ಇಟ್ಕೊಂಡಿದ್ದೆ ನಾನು, ಧ್ರುವ ಸರ್ಜಾ ಸರ್. ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮ್ಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ತರದ್ದು ತೊಂದರೆ ಆಗಿಲ್ಲ ಸರ್. ನಿಜವಾಗ್ಲೂ ನಾವು ಅವ್ರ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಧ್ರುವ ಸರ್ಜಾ ಸರ್ಗೆ. ಮತ್ತೆ ರವಿಚಂದ್ರನ್ ಸರ್ ಮನೆಗೆ ಕರೆಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್, ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು. ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಡಾಲಿ ಸರ್ ಕೂಡ ನಮ್ದು ಆಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡಿಕೊಟ್ರು ಟ್ರೈಲರ್ನ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ ಟೀಮ್ ಒಂದಿದೆ ಅಂತ ತೋರಿಸಿದ್ದು ಯಶ್ ಸರ್ ಒಂದೇ ಒಂದು ಟ್ವಿಟ್ ಇಂದ. ಅವ್ರೊಂದು ಟ್ವಿಟ್ ಮಾಡಿದ್ರು, ಬುಕ್ ಮೈ ಶೋ ಎಲ್ಲ ಕಡೆ ಟ್ರೆಂಡಿಂಗ್ ಬಂತು. ಸೊ ಅವ್ರ ಫ್ಯಾನ್ಸ್ ಪೇಜ್ ಅಲ್ಲೆಲ್ಲ ಅಮೃತಾಂಜನ್ ನೋಡ್ತಾ ಇತ್ತು. ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್, ನನ್ಗೆ ಒಂದು ನಿನ್ನೆ ಇನ್ಸಿಡೆಂಟ್ ನಡೀತು. ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರ್ ಚೇರ್ಮನ್ ಏನೋ ಹೇಳಿದ್ರು, ಅವ್ರು ನೆನ್ನೆ ಫೋನ್ ಮಾಡಿದ್ರು, ಮೈಸೂರಲ್ಲಿ ಇದ್ರು. ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ನೆನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು. ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೀವು ಡೈರೆಕ್ಟರ್ ಅಮೃತಾಂಜನ್ ಸಿನಿಮಾದು ಅಂತ. 1 ನಿಮಿಷ ಇರಿ, ನಮ್ ವಿಸ್ತಾರ ಗ್ರೂಪ್ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು. ಅವ್ರ ಮಗಳ ಸಿನಿಮಾ ನೋಡಿದ್ರು. ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪನ್ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ, ನಾನು ಕಾರಲ್ಲಿ 10 ನಿಮಿಷ ಅಂದ್ರೆ ನಾನು ಸಿನಿಮಾ ಫ್ರೀಕ್ ಅಲ್ಲ, ನಾನು ಸಿನಿಮಾ ನೋಡೋನೇ ಅಲ್ಲ. ನನ್ ತುಂಬಾ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ಅಂತ. ನಾನು ನೋಡಲ್ಲ. ಅದೇನೋ ನನ್ನ ಮಗಳು ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ, ನನ್ ಥಾಟಲ್ಲಿ ಬಂದೆ. ಕಾರಲ್ಲಿ 10 ನಿಮಿಷ ಹತ್ತಿದಾರಂತೆ. ನೀವು ಒಂದ್ಸಲ ನನ್ನ ಎಂಜಿ ರೋಡ್, ಲ್ಯಾವೆಲಿ ರೋಡ್ 2 ಕಡೆ ನನ್ನ ಆಫೀಸ್ ಇದೆ, ನೀವು ಒಂದ್ಸಲ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡ್ಲೇಬೇಕು. ನಂಗೆ ಸಖತ್ ಖುಷಿ ಆಯ್ತು. ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ, ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ. ಅದೊಂದು. ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಫ್ಯಾಮಿಲೀಸು, ತಂದೆ ತಾಯಿಗಳು ಅವರೇ. ನಿಮ್ ಮಾಲ್ ಕ್ರೌಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮಾಲಲ್ಲಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಸರ್. ಕಂಪ್ಯಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಅದೇ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯ್ತು, ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದಾರೆ. ಅದು ತುಂಬಾ ಖುಷಿ ಇದೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ಸ್ ಎಲ್ಲ ಮಾಡೋದಿಕ್ಕೆ, ಮತ್ತೆ ನಾರ್ತ್ ಸೆಂಟರ್ ಓಪನ್ ಮಾಡೋದಿಕ್ಕೆ.
ಮತ್ತೆ ಇವಾಗ ಇನ್ನೊಂದು ಆಫರ್ ಬಂದಿದೆ ಮೆಲ್ಬೋರ್ನಲ್ಲೂ ರಿಲೀಸ್ ಮಾಡೋದಕ್ಕೆ. ಅದಕ್ಕೆ ನಾವು ಲೈಕ್ ಕಂಟೆಂಟ್ಸ್ ಎಲ್ಲ ಕಳ್ಸೋದಕ್ಕೆ ಇದು ಮಾಡ್ತಾ ಇದೀವಿ. ದುಬೈದೇನೋ ಮಾತುಕತೆ ನಡೀತಾ ಇದೆ. ಸೊ ಇಷ್ಟ ಆಗಿದೆ ಸರ್ ಸದ್ಯಕ್ಕೆ. ಸರ್ ಹೌದು, ನಾವೆಲ್ಲ ಏನಂದ್ರೆ ವರ್ಟಿಕಲ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀವಿ, ಅದ್ರ ಮೇಲೆಲ್ಲ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ ಸರ್. ಇನ್ನೊಂದು ನಾನು ನಿಮ್ಗೆಲ್ಲ ಕಳಿಸ್ತೀನಿ ಎಲ್ಲರಿಗೂ ಪೂರ್ತಿ. ಓಕೆ ಓಕೆ ಸರ್, ಖಂಡಿತ ಸರ್. ಸರ್ ಅದೇ ಎಲ್ಲ ಮಾತುಕತೆಲ್ಲೇ ಇದೆ, ದೊಡ್ಡ ಬ್ಯಾನರ್ ಹೇಳ್ತೀನಿ, ಇದೊಂದು ಸ್ವಲ್ಪ ಫೈನಲೈಸ್ ಆಗ್ಲಿ. ಅದು ಓಕೆ ಆದ್ಮೇಲೆ ಏನಂದ್ರೆ ಸರ್ ಆಕ್ಚುಲಿ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ ಸಿನಿಮಾ ಮಾಡೋದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ. ಬಟ್ ಎಲ್ಲ ಮಾತುಕತೆಲ್ಲೇ ಇದೆ ಸರ್. ಅದು ನಾಳೆ ಆಗ್ಬೋದು, ಆಗ್ದೇನೆ ಇರ್ಬೋದು. ಮತ್ತೆ ನಾವು ಅವ್ರ ಹೆಸರು ಉಪಯೋಗಿಸ್ಕೊಂಡಂಗೆ ಆಗ್ಬಾರ್ದು. ಸೊ ಅದೊಂದು ಕಾರಣಕ್ಕೆ ಬೇಡ. ನಾನು ಫೈನಲೈಸ್ ಆದ್ಮೇಲೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ಗೆ ಏನಾಯ್ತು ಅಂತ ನಾನು ಖಂಡಿತ ಹೇಳ್ತೀನಿ. ಬಟ್ ಆದ್ರೆ ನಮ್ ಕೆಲ್ಸಕ್ಕೆ ಮತ್ತೆ ಆಕ್ಟಿಂಗ್ ಎಲ್ಲದಕ್ಕೂ ಮತ್ತೆ ಕತೆ ಬಗ್ಗೆ ಮತ್ತೆ ಮೇಕಿಂಗ್ಸು ಮತ್ತೆ ನಗದ್ರ ಬಗ್ಗೆ ನಮ್ಗೆ ಒಳ್ಳೆ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಸಿನಿಮಾ ರಿಲೀಸ್ ಮುಂಚೆ ಹೇಳಿದ್ದೆ ನಾನು 4 to 5% ತಪ್ಪು ಮಾಡಿದ್ದೀನಿ ಅಂತ. ಅಂದ್ರೆ ಸರ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಸಕ್ಸಸ್ಗಳನ್ನ ತುಂಬಾ ನೋಡಿದ್ದೀನಿ. ಸಿನಿಮಾ ಫಸ್ಟ್ ಸಕ್ಸಸ್ ಮೀಟ್ ನಾನು ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು ಸರ್. ಬಟ್ ಆದ್ರೆ ನಾನು ನಿಜವಾಗ್ಲೂ ಪ್ರಾಮಿಸ್ ಮಾಡ್ತೀನಿ, ಇದು ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾರೆ ಅಂತಲ್ಲ, ನಂಗೆ ಫಸ್ಟ್ ಕಮಿಟ್ ಆಗಕ್ಕೆ ತುಂಬಾ ಆಸೆ. ನೆಕ್ಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ತೀನಿ. ಕೆಟ್ಟ ಸಿನಿಮಾ ಅಂತೂ ನಾನು ಮಾಡಲ್ಲ. ಟೆನ್ಷನ್ ಅಂದ್ರೆ ದುಡ್ಡು ಹಾಕ್ಸಿದ್ನಲ್ಲ ಸರ್ ಕರ್ಕೊಂಬಂದು, ಆದ್ರೂ ಟೆನ್ಷನ್ ಅಷ್ಟೇ. ಬಟ್ ನಾನು ಮೊದಲೇ ಹೇಳಿದ್ನಲ್ಲ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಹೆಸರಾಗೆ ಆಗುತ್ತೆ ಅಂತ ನಾನು ನಿಮಗೆ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ. ಪ್ರೊಡ್ಯೂಸರ್ಗೆ ದುಡ್ಡಾಗುತ್ತಾ ಇಲ್ವೋ ಅನ್ನೋದು ಅಷ್ಟೇ ಟೆನ್ಷನ್ ಇದ್ದಿದ್ದು. ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದೇ ಸರ್ ಹೇಳ್ದಂಗೆ ನಾವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲ ಮಾಲಲ್ಲೂ ಈಗ ಒರೈನಲ್ಲಾಗಲಿ, ವೈಷ್ಣವಿಲಾಗಲಿ, ಮಂತ್ರಿಲಾಗಲಿ, ರಾಕ್ ಲೈನಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು. ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲ ಕಡೆ ಆಲ್ಮೋಸ್ಟ್ 2, 3, 4 ಶೋಸ್ ಕೊಟ್ಟಿದ್ದಾರೆ ಸರ್. ನಿಮಗೆ ಗೊತ್ತು, PVR ಐನಾಕ್ಸ್ ಆದ್ರೆ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೋಸೇ ತೆಗೆದಾಕ್ಬಿಡ್ತಾರೆ. ಆ್ಯಡ್ ಮಾಡೋದೆಲ್ಲ ದೂಸರ ಮಾತು. ಬಟ್ ಇವಾಗ 3-4 ಶೋಸ್ ಆ್ಯಡ್ ಮಾಡಿದ್ದಾರೆ ಅಂದ್ರೆ ಸೊ ನೀವೇ ಒಂದು ಇದು ಮಾಡಬೇಕು ಸಿನಿಮಾ ಹೇಗೆ ನಡೀತಾ ಇದೆ ಅಂತ. ಹಾಂ ಸರ್, ಇನ್ನೂ ಒಂದು ವಾರ ಆದರೆ ನಿರ್ಮಾಪಕರು ಸೇಫ್. ಇವತ್ತು ಅರ್ಧ ಸೇಫ್ ಆಗಿದ್ದಾರೆ. ಇನ್ನೊಂದು ವಾರ ಸಿನಿಮಾ ಇದೇ ಟ್ರೆಂಡ್ ಅಲ್ಲಿ ನಡೆದ್ರೆ 100% ಸೇಫ್ ಆಗ್ತಾರೆ. ಅದಾದ್ಮೇಲೆ ಮಾಮೂಲಿ OTT ಸ್ಯಾಟಿಲೈಟ್ ಅಲ್ಲೆಲ್ಲ ಪ್ರಾಫಿಟ್ 100%. ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ, ಅಪ್ಪ ಮಗಂದು ಸೀನು, ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು, ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾ ಇರೋ ಸೀನು. ಸೊ ಆ ಸೀನಿಂದ ನನಗೆ ಎಲ್ಲರೂ ತುಂಬ, ಯಾಕೆಂದರೆ ನಾನು ಇನ್ಸ್ಟಾ DMs ಅಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ. ಆಮೇಲೆ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ. ಅದನ್ನ ನೋಡಿ ಇವಾಗ ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ. ಅದು ಒಂದು ಖುಷಿ ಕೊಡ್ತಾ ಇದೆ. ನೆನ್ನೆ ಕೂಡ ರಾಜ್ ಕಪ್ ಹೋಗಿದ್ದೆ, ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ಅಂದ್ರೆ ದೊಡ್ಡ ಸ್ಟಾರ್ ಆಕ್ಟರ್ಸು, ದೊಡ್ಡ ಸಪೋರ್ಟಿಂಗ್ ಆಕ್ಟರ್ಸ್, ತುಂಬಾ 20-25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರನ್ನ ಯಾವತ್ತೂ ನಾವು ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ. ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದಿರಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ಮುಗ್ದಿದ ತಕ್ಷಣ ನೋಡ್ತೀವಿ, ಇಂಡಸ್ಟ್ರಿ ತುಂಬಾ ಇದ್ರಲ್ಲಿ ನಡೀತಾ ಇತ್ತು, ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನಿಮ್ಮ ಇಡೀ ಹೊಸಬ್ರು ತಂಡ ಸೇರಿ, ನಮಗೆ ತುಂಬಾ ಖುಷಿ ಆಯ್ತು, ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬಾ ಜನ ಈ ರಾಜ್ ಕಪ್ಪಲ್ಲಿ ಆಡ್ತಾ ಇರೋ ತುಂಬಾ ಸೆಲೆಬ್ರಿಟೀಸ್ ಹೇಳಿದ್ರು. ಅದು ಇನ್ನೊಂದು ಖುಷಿ ಆಯ್ತು. ಇಂಡಸ್ಟ್ರಿ ನಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ ಇನ್ನೂ ಖುಷಿ ಆಯ್ತು. ಹಾಂ ಸರ್, ನಮ್ಮ ಮನೇಲೆ ಇಟ್ಕೊಂಡು ನಾವು ಯಾಕೆ ಸರ್ ಬೇರೆ ಕಡೆ ಹೋಗ್ಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್, ನಾನು ಆಲ್ರೆಡಿ ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಸರ್. ಯುಗಾದಿ ಹಬ್ಬಕ್ಕೆ ನಾನು ನೆಕ್ಸ್ಟ್ ಸಿನಿಮಾ ಮುಹೂರ್ತ. ಸೊ ನಾವು ವೆರಿ ವೆಲ್ ಪ್ಲಾನ್ಡ್ ಆಗಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಸರ್ ಹೇಳ್ದಂಗೆ ಮಿಸ್ಟೇಕ್ಸ್ ನಾವು ಮಾಡಿದ್ವಲ್ಲ, ಅದನ್ನ ಆಲ್ರೆಡಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಸೇಮ್ ಟೀಮ್ ಇಲ್ಲ, ಸೇಮ್ ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಸರ್. ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ. ಹೋಪ್ಫುಲಿ ನಮ್ಮ ಟೀಮಲ್ಲೂ ಒಂದಷ್ಟು ಜನನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಸರ್ ಅದು ಇವಾಗ ಬೆಂಗಳೂರಂತೂ ಕವರ್ ಮಾಡ್ಬಿಟ್ಟಿದೀವಿ ಸರ್. ಎಲ್ಲಾ ಮಾಲ್ಸ್ ಕವರ್ ಮಾಡಿದೀವಿ ಲಾಸ್ಟ್ 4-5 ದಿವಸದಲ್ಲಿ. ನೆಕ್ಸ್ಟ್ ಈಗ ನಾಳೆಯಿಂದ ಮತ್ತೆ
ಬೇರೆ ಬೇರೆ ಡಿಸ್ಟಿಕ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅಲ್ಲಿನ ರೆಸ್ಪಾನ್ಸು ಮತ್ತೆ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕೂಡ ಪ್ಲಾನ್ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಮೃತಾಂಜನ್ ಅನ್ನೋದೇ ಒಂದು ಎಮೋಷನ್ಸ್ ನಮಗೆ. ಸೊ 5 years ಬ್ಯಾಕ್ ನಾವು ಅಮೃತಾಂಜನ್ ಅನ್ನೋ ಹೆಸರಿಂದನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನಾನೊಂದು ಇವತ್ತು ಸಕ್ಸಸ್ ಮೀಟ್ ಇವತ್ತು ಏನು ನಡೀತಾ ಇದೆ ಇದನ್ನು ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಮೃತಾಂಜನ್ ರಿಲೀಸ್ ಆಗುತ್ತೆ, ಸಕ್ಸಸ್ ಮೀಟ್ ಮಾಡ್ತೀವಿ ಅಂತೆಲ್ಲ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನೋಡಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳಿದರೆ, ಸರ್ ನಾನು ಒಂದು ಸಿನಿಮಾ ಮಾಡಿದೆ ಅದು ಫ್ಲಾಪ್ ಆಗಿತ್ತು ಅಂತ ಫೇಲ್ಯೂರ್ ಆಗಿದ್ರು ಅದು ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ಇದ್ರು. ಇವನ್ ಮೊನ್ನೆ ರವಿಚಂದ್ರನ್ ಸರ್ ಮನೆಗೆ ಹೋದಾಗಲೂ ಅಷ್ಟೇ, ಯಾವ್ದು ಮಾಡಿದ್ಯಪ್ಪ ನೀನು ಅಂದಾಗ ಸೋಡಾ ಬುಡಿ ಅಂತ ಒಂದು ಮಾಡಿದ್ದೆ ಅದು ಫೇಲ್ಯೂರ್ ಆಗಿತ್ತು ಸರ್ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ನಾನು ಅವಾಗ ನಾನು ಅನ್ಕೊಳ್ತಾ ಇದ್ದೆ, ಫೇಲಿಯರ್ನ ಅಷ್ಟು ಕಾನ್ಫಿಡೆಂಟಾಗಿ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ, ಅವರಿಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಎಷ್ಟು ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಇವತ್ತೇನು ಅಮೃತಾಂಜನ್ನ ಜನ ಕೊಂಡಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗ್ತಾ ಇದೆ, ನಮ್ಮನ್ನೆಲ್ಲ ಒಂಥರ ಸ್ಟಾರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಸಕ್ಸಸ್ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಮೋಹಿತ್ ಸರ್ಗೆ ಹೋಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಸಕ್ಸಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ 2 years ಆಗಿತ್ತು ನಾವು ಶೂಟಿಂಗ್ ಮಾಡಿ. ಎಲ್ಲರೂ ಅವ್ರಿಗೆ ಒಂದೇ ಮಾತು ಕೇಳ್ತಾ ಇದ್ದು, ಏನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ, ಏನು ಬಾಹುಬಲಿ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಎಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾ ಇದ್ರು. ಆ ಪೇಷನ್ಸ್ ಎಲ್ಲ ನಾವು ಕಲಿಬೇಕು ಅನ್ಸುತ್ತೆ ನಾವು ಯಂಗ್ಸ್ಟರ್ಸ್ ಇವಾಗ. ಬಿಕಾಸ್ ಅಷ್ಟು ಪೇಷನ್ಸಿಂದ ಅವ್ರ ಕಾಂಟೆಂಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ. ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು ಜಸ್ಟ್ ಬಿಕಾಸ್ ಆಫ್ ದ ಕಾಂಟೆಂಟ್ ಅಷ್ಟೇ. 80% ಆಫ್ ದ ಮೂವಿ ಜನನ ನಾವು ಅಷ್ಟು ಜನನು ಎಂಗೇಜಿಂಗ್ ಆಗಿ ಇಟ್ಕೊಳ್ತೀವಿ ಅನ್ನೋದೇ ಒಂದು ಹೆಮ್ಮೆ ಆದಂಥ ವಿಷಯ. ಆ್ಯಂಡ್ 2025 ಸೊ ಜನರನ್ನ ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋ ನಂಬಿಕೆ ಹುಟ್ಟಿಸ್ತು. ಸೊ ನನಗೆ ಅದೇ ಅನಿಸ್ತಾ ಇತ್ತು, 2026 ಅಮೃತಾಂಜನ್ ಅದೇ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಅದೇ ಥರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ. ಸೊ ಫಸ್ಟ್ ಪ್ರೀಮಿಯರ್ ಮಾಡಿದಾಗ ಆಲ್ಮೋಸ್ಟ್ 500 seat ಅಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದು. ಅವತ್ತು ಬಂದಿದ್ದ ಜನ ನೋಡಿದ್ರೆ 1800 ಜನ, ಅಷ್ಟು ಜನ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಎಷ್ಟೋ ಜನ, ಒಂದು 250 members ವಾಪಸ್ ಹೋಗ್ಬಿಟ್ಟಿದ್ರು. ನೀವು ಇದ್ರ ಸೊ ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾರ್ಯಾರು ವಾಪಸ್ ಹೋಗಿದ್ರು ಅವ್ರು ನಮ್ಮ ತಂಡದ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಅವತ್ತು ಹೆಂಗಿತ್ತು ಸಿಚುಯೇಷನ್ ಅಂದರೆ, ಸೀಟ್ ಎಲ್ಲ ಬಿಟ್ಟು ಕೆಳಗಡೆ ಇನ್ ಬಿಟ್ವೀನ್ ಸ್ಟೆಪ್ಸ್ ಇರುತ್ತಲ್ವ, ಅಲ್ಲೆಲ್ಲ ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ನಾವು ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಮಾಡಿರೋ ಸಿನಿಮಾ ನಾವು ನೋಡಿದಾಗ ನಗೋದು ಬೇರೆ, ಬೆಳ್ಳಿ ಪರದೆ ಮೇಲೆ ನಾವು ಫಸ್ಟ್ ಟೈಮ್ ನೋಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ನಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಜನರ ಮುಖದಲ್ಲಿ ಥ್ರೂ ಔಟ್ ದ ಮೂವಿ ಪೀಪಲ್ ವರ್ ಎಂಜಾಯಿಂಗ್. ಸೊ ಅದನ್ನ ನೋಡ್ತಾ ಇದ್ರೆ ಇಲ್ಲ, ಇದು ಅಮೃತಾಂಜನ್ ನಾವು ಅನ್ಕೊಂಡಾಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸ್ಬಿಡ್ತು. ಆ್ಯಂಡ್ ಕಂಪ್ಲೀಟ್ 2.5 ಗಂಟೆ ಏನು ಎಲ್ಲರೂ ಕೇಳ್ತಾ ಇದ್ರು, ಯೂಟ್ಯೂಬಲ್ಲಿ ಮಾಡಿದ್ರು ಇಷ್ಟು ದಿನ, ನೀವು ಬೆಳ್ಳಿ ಪರದೆ ಮೇಲೆ ನಿಮ್ಮ ಸಿನಿಮಾನೇ ನೋಡೋಕ್ಕೆ ಯಾಕೆ ಬರಬೇಕು ನಾವು ಅಂತ. ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಸರ್, ಹೆಣ್ಮಕ್ಳು ಮೇಕಪ್ ಮಾಡಿದ್ರೆ ಇನ್ನು ಯಾರು ಮಾಡಕ್ ಸಾಧ್ಯ? ಹುಡುಗರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ? ನೀವೇ ಹೇಳಿ. ಕಿಟ್ಟು ಎಲ್ಲ ಇದೆ ಸರ್, ಇದೆ. ನೀವು ನೋಡಿರ್ತೀರಲ್ವಾ ಅಮೃತಾನಂದ್ ಸಿನಿಮಾದಲ್ಲಿ? ಇಲ್ಲ ಬಂದಿಲ್ಲ ಇವತ್ತು. ಸರ್, ನನಗೆ ಬಂದಿರೋ ಮೋಸ್ಟ್ ಆಫ್ ದ DMs ಹೇಳಿರೋದು ಏನಂತಂದರೆ, ಫಸ್ಟ್ ಆಫ್ ಆಲ್ ಜನರನ್ನ ನಗ್ಸೋದು ತುಂಬ ಕಷ್ಟದ ಕೆಲಸ. ಅದು ನಾವು ಹೊಸಬ್ರಾಗಿ ಅದು ನಾವು ಮಾಡ್ತೀವಿ ಅಂದರೆ ನಮ್ಮ ಮೋಹಿತ್ ಸರ್ ನಮ್ಮ ಮೇಲೆ ಇಟ್ಟಿರೋಂಥ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಬಂದಿರೋಂಥ ಕಾಮೆಂಟ್ಸ್ ಏನಂದರೆ, ನೀವು ನನ್ನ ಪೇರ್ ಗೌರವ್ ಶೆಟ್ಟಿ ಇಬ್ಬರು ನಾವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ಏನೋ ಮಾಡಿ ನಗಿಸ್ತೀರಾ, ಅದಕ್ಕೆ ನಾವು ಫಸ್ಟೇ ನಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದೊಂದು ನನಗೆ ಕಾಂಪ್ಲಿಮೆಂಟಾಗಿ ನಾನು ತೊಗೊಳ್ತೀನಿ. ಆ್ಯಂಡ್ ಅದೇ ಹೇಳ್ತಾರಲ್ಲ, ನಮ್ಮ ಯಾರೋ ಒಬ್ರನ್ನ ಕರ್ಕೊಂಬಂದು ಹೀರೋ ಮಾಡಿಸೋದಾಗಲಿ, ನಮಗೆ ಕಾನ್ಫಿಡೆನ್ಸೇ ಇಲ್ಲ ಜನರನ್ನ ನಗಿಸ್ತೀವಿ ಅಂತ. ನಾವು ಹೊಸ ಫೇಸ್ಗಳನ್ನ ಇಟ್ಕೊಂಡು ಒಂದು ಕಾಂಟೆಂಟ್ ಮೇಲೆ
ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಒಂದು ಸ್ಟೋರಿ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತೇಳಿ ಕಾನ್ಫಿಡೆಂಟ್ ಇಟ್ಕೊಂಡು ನಮ್ಮನ್ನೆಲ್ಲ ಕಾಸ್ಟಿಂಗ್ ಮಾಡಿರುವಂಥ ಮೋಹಿತ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಕ್ಸಸ್ಸಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹೌದು ಸರ್, ನೆಕ್ಸ್ಟ್ ಫ್ಯಾಮಿಲಿ ಮ್ಯಾನ್ ಅಂತ ಮೂವಿ ನಂದು ರಿಲೀಸ್ಗೆ ನೀನು ಆಲ್ಮೋಸ್ಟ್ ರೆಡಿ ಇದೆ. ಅದು ಬಿಟ್ಟರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮೆಡಾಕ್ ಲೈಫ್ ಅಂತ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದು ನನ್ನ ಪ್ಯಾಷನ್ನು. ಸೊ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲೋ ವೆರಿ ಸ್ಪೆಷಲ್ ಆಗಿ ಹೇಳಿ ಕಳ್ಸಿದ್ವಿ ಸರ್, ಮಾಡ್ತೋದೆ. ಆಮೇಲೆ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಮನೆ ಹೋದ್ಮೇಲೆ. ಮೀಡಿಯಾದವ್ರಿಗೆ ಸಾರಿ ಹೇಳಕ್ಕೆ ಹೇಳಿದ್ಲು ಫಸ್ಟ್ ಆಫ್ ಆಲ್, ಬರೋಕ್ಕಾಗಿಲ್ಲ ಅಂತ. ರೀಸನ್ ಇಷ್ಟೇ, ಹೈದ್ರಾಬಾದಲ್ಲಿ ಪ್ರೀವಿಯಸ್ ಸಿನಿಮಾದು ಕಮಿಟ್ಮೆಂಟು ಇನ್ನೊಂದು 2-3 ಡೇಸ್ ಶೂಟ್ ಇದೆ, ಹೋಗಲೇಬೇಕಾಗಿತ್ತು. ಸೊ ಹೈದ್ರಾಬಾದಲ್ಲಿದ್ದಾರೆ, ಶನಿವಾರ ಬರ್ತಾರೆ. ಸೊ ಮೀಡಿಯಾದವ್ರಿಗೆ ಸಾರಿ ಹೇಳ್ಬಿಡು, ನೆಕ್ಸ್ಟ್ ಮೀಟಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಶೋರ್ ಸರ್, ಶೋರ್. ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದೆ, ನಮ್ಮೂರು ಹಾಸನ್ಗೆ ಹೋಗಿ ಬಂದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಆಮೇಲೆ ನಮ್ಮ ಶತ್ರುಗಳು ಯಾರಿದ್ದಾರೆ ಅವರೇ ಬಂದ್ಬಿಟ್ಟು ಫಸ್ಟ್ ಹೇಳ್ತಾ ಇದ್ದಾರೆ ಅಮೃತಾಂಜನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಸೊ ಇದಕ್ಕಿಂತ ಒಂದು ಸಕ್ಸಸ್ ಇನ್ನೇನಿಲ್ಲ ಅಂತ ನನ್ಗನ್ಸುತ್ತೆ. ಬೇರೆ ಕಡೆ ಎಲ್ಲ ಹೋಗ್ತಾ ಇದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗೂ ನಮ್ಮ ಟೀಮಲ್ಲಿ ಎಷ್ಟು ಜನ ಆಗುತ್ತೆ ಡಿವೈಡ್ ಮಾಡಿಕೊಂಡು ನಾವು ಹೋಗಿ ಅಲ್ಲಿ ಜನರ ರೆಸ್ಪಾನ್ಸ್ನ ನಾವೇ ಶೂಟ್ ಮಾಡ್ತಾ ಇದೀವಿ ಫೋನಲ್ಲಿ. ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಸೀಟ್ಸ್ ಎಲ್ಲ ಫುಲ್ ಆಗ್ತಾ ಇದೆ. ಜನರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಸೊ ಈ ಖುಷಿಲಿ ನಾವಿದ್ದೀವಿ. ಅದೇ ಎಲ್ಲರೂ ಕೇಳ್ತಾ ಇದಾರೆ, ಅಮೃತಾಂಜನ್ ಆಯ್ತು, ನೆಕ್ಸ್ಟ್ ವಿಕ್ಸಾ ಜಂಡು ಬಾಮ ಅಂತ. ಲೈಕ್ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಸರ್, ಶತ್ರುಗಳು ಮಿತ್ರರಾಗ್ಬಿಡ್ತಾರೆ ನಿಜವಾಗ್ಲೂ ಸರ್. ಆಕ್ಚುಲಿ ನಮ್ಗೆ ಯಾವಾಗ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಶತ್ರುಗಳು ಮೆಸೇಜ್ ಮಾಡಿದಾಗ ಅವರು ಆ ಈಗೋ ಬಿಟ್ಬಿಟ್ಟು ನಮ್ಗೆ ಮೆಸೇಜ್ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಅದು ಕಂಟೆಂಟ್ಗಿರೋ ವ್ಯಾಲ್ಯೂ. ಅದು ಯಾರೇ ಆಗಲಿ, ನಾವಂತಲ್ಲ, ನಾವು ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸಿಲ್ವರ್ ಸ್ಕ್ರೀನ್ಗೆ ಹೊಸಬ್ರು, ಬಟ್ ಆದ್ರೂ ಹೌಸ್ಫುಲ್ ಮಾಡ್ತಾರೆ ಅಂದ್ರೆ ಸರ್, ಇನ್ನೂ ಆಗಿಲ್ಲ ಸರ್, ಇನ್ನು ಆಗ್ಬೇಕು. ಒಂದು ನಿಮಿಷ ಸರ್, ನಮಸ್ತೆ ಸರ್. ಇಲ್ಲ ಸರ್, ಅದು ಅಂದ್ರೆ ಪ್ರೀತಿಯಿಂದ ಕಲಿಸಿ ತಿನ್ನಿಸ್ತಾ ಇದ್ದೀವಿ ಸರ್. ಅದು ಸರ್ ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದಿರೋರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ನಿಮ್ಮ ಟೈಮ್ ಕೊಟ್ಟು ಇಲ್ಲಿಗೆ ಬಂದಿರೋದಕ್ಕೆ. ಸರ್ ಅದೇ ಡೈರೆಕ್ಟ್ರ್ ಭವ್ಯ ನಾನು ಪ್ರಿಪೇರ್ ಆಗಿರೋದು ಹೇಳ್ಬಿಟ್ಲು ಕೆಲವೊಂದು. ಡೈರೆಕ್ಟ್ರ್ ಎಲ್ಲೋದ್ರೂ ನನ್ನ ಫಸ್ಟ್ ಫಿಲಮು ಸೋಡಾ ಬುಡ್ಡಿ ಫ್ಲಾಪು ಅಂತ. ನಾನು ಈವನ್ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಅಮೃತಾಂಜನ್ ದ ಬೆಸ್ಟ್ ಲವ್ ಡೈರೆಕ್ಟ್ರಿಗೆ ಅಂತ ಅನ್ಕೊಂತೀನಿ ಸರ್. ಆಮೇಲೆ ಅದೇ ಫಿಲಮ್ ನಾವು ಪ್ರೀಮಿಯರ್ ಮಾಡಿದ್ರಿ, ಓಕೆ, ಅದೇ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಜಾಸ್ತಿ ಜನ ಬಂದರು, ಏನೇನಾಯಿತು. ಅವಾಗ ನಾವು ಡೈರೆಕ್ಟರ್ ಬಂದು ತಪ್ಕೊಂಡ್ಲೇ ಹೊಡೆದ್ರೋ ಇಟ್ಟು ಅಂತ 3 ಸತಿ ಬಂದು ತಪ್ಕೊಂಡ್ರೆ ಡೈರೆಕ್ಟ್ರು ಹೊಡೆದ್ರು ಅಂತ. ಕಟ್ ಮಾಡಿದ್ರೆ ಮಾರನೇ ದಿವಸ ಅದೇ ಒಂದು 2 ಡೇಸ್ 3 ಡೇಸ್ ಆದಮೇಲೆ ಫಿಲಮ್ ರಿಲೀಸ್ ಆಯಿತು. ಫಸ್ಟು ಎಲ್ಲ ಇದ್ದೀರಿ, ಜನ ಕಮ್ಮಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ. ಇವಾಗ ನಾವು 500 ಸೀಟ್ಸ್ ಇರೋ ಪ್ರೀಮಿಯರ್ ಬುಕ್ ಮಾಡಿದ್ರೆ 1200 ಜನ ಏನೋ ಬಂದರು. ಬಟ್ ರಿಲೀಸ್ ದಿವಸ ಇದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂದ್ಕೊಂಡ್ರೆ ತುಂಬ ಕಮ್ಮಿ ಜನ, ಎಲ್ಲ ಒಂದು 250-300 ಜನ ಅಷ್ಟೇ ಬಂದರು. ವೀರೇಶಲ್ಲಿ ಇದ್ರಿ ಎಲ್ಲರೂ, ಎಲ್ಲ ಟೀಮ್ ಎಲ್ಲರಿಗೂ ಡಿಸಪಾಯಿಂಟು. ನಾವು ಅನ್ಕೊಂಡಂಗಿಲ್ಲ, ಬರಲ್ಲ ಬಿಡು, ಆಗಲ್ಲ ಅಂತ. ಸರ್ ಕಟ್ ಮಾಡಿದ್ರೆ ನಮ್ಮ ಟೀಮಲ್ಲೇ ಯಾವುದೋ ಮಾಲಲ್ಲಿ ಗುರು ಇಲ್ಲಿ ಹೌಸ್ಫುಲ್ ಆಗೈತೆ ಅಂದ. ಅಲ್ಲಿ ಡೈರೆಕ್ಟ್ರಿಗೆ ಒಂಚೂರು ಇಲ್ಲಿ ಹೌಸ್ಫುಲ್ ಅಂತ ಕಂಡ್ರಲ್ಲಿ, ಏನಾದರೂ ಮಾಡೋಣ ಕಂಡ್ರಲ್ಲಿ, ಏನಾದರೂ ಕಂಟೆಂಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಏನಾದರೂ ಮಾಡೋಣ ಅಂತ. ಹಂಗೆ ಎಲ್ಲರೂ ಟೀಮ್ ಎಲ್ಲ ಒಂದೊಂದು ಕಡೆ ಹೋಗಿ ನೋಡೋದು ಮಾಡಿದ್ರೆ ಎಲ್ಲ ಕಡೆನೂ ಹೌಸ್ಫುಲ್ಲು, ಈ ಮಾಲ್ ಹೌಸ್ಫುಲ್ಲು ಅಂತ. ಸೊ ಕರೆಕ್ಟಾಗಿ ನೈಟಿಗೆ ಸ್ಟಾರ್ಟ್ ಆಯಿತು ಸರ್ ವೀರೇಶಲ್ಲಿ. ತಿರುಗಿ ನೋಡಲೇ ಇಲ್ಲ ನಾವು ಅಲ್ಲಿಂದ. ಒಂದು ಇನ್ಸಿಡೆಂಟ್ ಏನು ಅಂದರೆ, ನಾನು ಮಾಲೆಲ್ಲ ನೋಡ್ಕೊಂಡು ನೈಟ್ ಶೋಗೆ ವೀರೇಶಲ್ಲಿ ಇರಲಿಲ್ಲ. 10:30ಕ್ಕೆ ಈವನ್ ಅವರೇ ವೀರೇಶ್ ಅವರೇ ಅಂದಿದ್ದೇನು ಅಂದರೆ, ಸರ್ ಮಧ್ಯಾಹ್ನ ಎಲ್ಲ ಓಕೆ ಡೀಸೆಂಟಾಗಿ ಜನ ಬಂದರು, 10:30 ಶೋಗೆ ಯಾರು ಬರ್ತಾರೆ ಅಂದ್ಬಿಟ್ಟು ಅವ್ರು ಪಾರ್ಕಿಂಗ್ ಹತ್ರ ಎಲ್ಲ ಕೆಲಸ ಮಾಡೋರನ್ನೆಲ್ಲ ಆಲ್ಮೋಸ್ಟ್ ಕಳಿಸಿದ್ರಂತೆ. ಸರಿ ಆಯ್ತು ಹೋಗ್ರಿ, ಬರ್ತಾರೆ, ಏನೋ ಒಂದು 10-20 ಜನ ಬರ್ತಾರೆ ಅಷ್ಟೇ ಅಂತ. ಸರಿ, ನಾನು ಅದು ನನಗೂ ಹೇಳಿದ್ರು ಹಿಂಗೆ ಆಗೈತೆ ಬ್ರೋ ಅಂತ ನಾನು ಹೊರಟಿದ್ದೆ.
ಚೇತನ್ ದುರ್ಗ ಅವರು ಮತ್ತೆ ಗೌರವ್ ಹೋಗಿ ರಪ್ಪ ಅಂತ ಫೋನ್, ಏನು ಎಲ್ಲಿದೆ ಕರ್ತೀವಿ, ಫುಲ್ಲು ಕಾರ್ಗಳು ತುಂಬ ಐತೆ ಇಲ್ಲಿ ವೀರೇಶಲ್ಲಿ, ಬಾ ಎಲ್ಲಿದೆ ಅಂತ. ನನಗೇನು ಅಂದರೆ ನಾನು ಹೋಗಿರೋದಕ್ಕೆ ಸುಮ್ಮನೆ ನನ್ನ ಮಕ್ಕಳು ಕರ್ಸ್ಕೊಳ್ಳೋಣ, ನಾನು ಒಬ್ಬನೇ ನಿದ್ದೆ ಹೋಗ್ಬಾರ್ದು, ಈ ನನ್ನ ಮಗನ ಕೆಲಸ ಮಾಡಲಿ ಅನ್ನೋದಕ್ಕೆ ನಾನು ಹಂಗನ್ಕೊಂತ ಇದ್ದೀನಿ. ಚೇತನ್ ದುರ್ಗ ಬ್ರೋ ಕರೆಕ್ಟಾಗಿ ಹೇಳಿ ಬ್ರೋ ಪ್ರಾಮಿಸ್ ಬ್ರೋ ನಮ್ಮ ಅಮ್ಮ ನನಗೆ ಬನ್ನಿ ಬ್ರೋ ಅಂತ ಅವರು. ಸರಿ ಆಯಿತು ಅಂತ ರಪ್ಪಂತೆ ಕಾರ್ ಹಾಕೊಂಡು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಕಾರಲ್ಲಿ ಬಂದರೆ ಫುಲ್ಲು ಕಾರುಗಳೆಲ್ಲ ತುಂಬ ಹೋಯ್ತು ಸರ್. ಅವತ್ತಾಯ್ತು ಸರ್ ಆನಂದ. ಅಯ್ಯಪ್ಪ ಅದ್ರ ಕತೆ ಬೇಡ. ಅಂದರೆ ಈವನ್ ಅವನು ಡೈರೆಕ್ಟರ್ಗೆ ಹೇಳ್ತಾರೆ, ಪ್ರಮೋಷನ್ ಮಾಡ್ತಾ ಇದ್ರಿ, ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ, ಟೈಮ್ ಬ್ರೇಕ್ ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ ಅಂತ. ಯದ್ವಾ ಒಳ್ಳೆ ಊಟ, ಒಳ್ಳೆ ಬಾಡೂಟ ಹಾಕ್ಸ್ಬಿಟ್ರೆ ಅವತ್ತು. ಅಂದರೆ ಊಟ ಅಂದರೆ ಮೀನ್ಸ್ ಜನ ಬಂದಿದ್ದಿತ್ತು, ಅಷ್ಟು ಜನ ನೋಡಿ ಅಪ್ಪ ನಮಗೆ ಬಂದವ್ರ. ಮತ್ತು ಬೇರೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತಲ್ಲ, ಅಲ್ಲಿಗೂ ಡೌಟ್, ಆ ಸಿನಿಮಾಗೆ ಬಂದವ್ರ, ಈ ಸಿನಿಮಾಗೆ ಬಂದವ್ರ ಅಂತ. ಅವ್ರು ವೀರೇಶ್ ಅವರು ಅಮೃತಾಂಜನ್ಗೆ ಬಂದಿರೋದು, ಈ ರೇಂಜಿಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಎಲ್ಲರೂ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತಲೆನೇ ಕೆಡ್ಸ್ಕೊಂಬಿಡ್ರಿ, ಶನಿವಾರ ಭಾನುವಾರ ಎಲ್ಲ ಖಾಲಿಡೋಕ್ಕೆ ಜಾಗನೇ ಇರಲ್ಲ ಅಂದರು. ಅಲ್ಲಿಂದ ಸರ್ ಟೀಮ್ ಎಲ್ಲ ಒಂದೊಂದು ಮಾಲ್ಗೆ ಎಲ್ಲರೂ ಹೋಗ್ತಾ ಇದ್ದವರು ಆಗ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋದರೆ ಇನ್ನೊಂದು ಮಾಲ್ ತುಂಬೋಗಿರತ್ತೋ, ಇನ್ನೊಂದು ಮಾಲ್ ಹೌಸ್ಫುಲ್ ಆಗಿರತ್ತೋ. ಸೊ ಟೀಮೆಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲ ಕಡೆನೂ ಹೋಗಿ ಎಲ್ಲರೂ ನಾವು ಎಕ್ಸ್ಪೆಕ್ಟು ಫಸ್ಟು ಯೂತ್ಸ್ ಬರ್ತಾರೆ ಅಂತ. ಬಟ್ ಬಂದಿದ್ದು ಫಸ್ಟ್ ಫ್ಯಾಮಿಲಿ ಅವರು. ಯಾರು ಗಂಡ ಹೆಂಡತಿ ಬರ್ತಾಯಿಲ್ಲ, ಗಂಡ ಹೆಂಡತಿ ಅವರಪ್ಪ ಅವರಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಮಿನಿಮಮ್ ಒಂದೊಂದು 3-4 ಟಿಕೆಟು ಒಬ್ಬೊಬ್ಬರ ಕಡೆಯಿಂದ ಸೋಲ್ಡ್ ಆಗ್ತಾ ಇರೋದು. ಅದಂತೂ ಕ್ರೇಜಿ ರೆಸ್ಪಾನ್ಸ್ ಸರ್. ಮತ್ತು ಪರ್ಟಿಕ್ಯುಲರ್ ಆಗಿ ಇವಾಗ ಸಿನಿಮಾಗಿದ್ದಾಗ ಒಂದು ಕ್ಯಾರೆಕ್ಟರ್ನೋ 2 ಕ್ಯಾರೆಕ್ಟರ್ನೋ ಮಾತಾಡ್ಸೋರು, ಸಖತ್ತಾಗಿ ಮಾಡಿದ್ದೀರಾ ಅಂತ. ಅಮೃತಾಂಜನ್ ಹಂಗಾಗ್ತಾ ಇಲ್ಲ. ಹೀರೋ ಓಕೆ ಎಮೋಷನ್, ಸೂಪರ್. ಗೌರವ್ ಏನಪ್ಪ ನೀನು ಸೆಕೆಂಡ್ ಹಾಫ್ ಅಲ್ಲ ಸುಜಿದಾರ ಇನ್ನೂ ಆಗ್ತಾನೆ ಇದೆ, ಏನು ಕತೆ ಅಂತ ಅವನಂತಾರೆ. ಆಮೇಲೆ ಬಬ್ಬಿ ಅಬ್ಬಬ್ಬಬ್ಬ ಏನಮ್ಮ ನಿನ್ನ ಐಡಿಯಾ, ಇನ್ನು ಪಾಯಲ್ ಬಂದರೆ ಇನ್ನು ಇವಾಗ ಹುರ್ಕೊಂತೀರಾ ಅಂತ ಕೇಳೋದು. ಇವನೊಂದು 5-6 ನಿಮಿಷ ಬರ್ತಾನೆ ಸರ್. ಎಲ್ಲಿ ನಿಮ್ಮ ಹುಡುಗನ ಕರ್ಕೊಂಬರ್ಲಿಲ್ವ, ಎಲ್ಲ ಡಿವೈಡ್ ಆಗಿ ಹೋಗ್ತಾ ಇದ್ರೆ ನಾವು. ಇವಾಗ ನಾನು ಹೋಗಿದ್ದ ಕಡೆ ಇವನು ಇರ್ತಾರಿಲ್ಲ, ಅವನು ಹೋಗಿದ್ದ ಕಡೆ ನಾನು ಹೋಗಿದ್ದ ಕಡೆ ಅವನು ಇರ್ತಾರಿಲ್ಲ, ಅವನು ಹೋಗಿದ್ದ ಕಡೆ ನಾನು ಇರ್ತಾರಿಲ್ಲ. ಇವನನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದನ್ನ ಎಲ್ಲಿಗುರೋ ನಿಮ್ಮ ಶೇಕಿಂಗ್ ಗೊಬ್ಬರ, ಎಲ್ಲಿಗುರೋ ನಿಮ್ಮ ಶೇಕಿಂಗ್ ಗೊಬ್ಬರ ಅಂತ. ಮತ್ತೆ ಚೇತನ್ ದುರ್ಗ ಅವರು ಸಖತ್ತಾಗಿ ಡೆಡಿಕೇಟ್ ಮಾಡಿದ್ದಾರೆ 6 ಪ್ಯಾಕ್ ಮಾಡೋದಕ್ಕೆ, ಬ್ಯಾನರ್ಗಳು ಚೆನ್ನಾಗಿತ್ತು ಅಂತ ಚೇತನ್ ದುರ್ಗ ಅವ್ರಿಗೆ. ಸರ್ ಅದೇ ನಾವು ಶಾರ್ಟ್ ಫಿಲಮ್ ಮಾಡಿದಾಗ ಎಷ್ಟು ಖುಷಿ ಇತ್ತು. ಅದು 2.5 ಕೋಟಿ ಜನ ನೋಡಿದ್ದು. ಸಿನಿಮಾ ಮಾಡಿದಾಗ ಈ ಥರ ಎಲ್ಲ ಖುಷಿ ಅಂದರೆ ಅವಾಗ ನಾವು ಎಕ್ಸ್ಪ್ರೆಷನ್ಗಳು ನೋಡ್ತಾ ಇರಲಿಲ್ಲ. ಏನು 25 ಮಿಲಿಯನ್ ಹೋಗಿದ್ದು, ಅವ್ರು ಹೆಂಗೆ ನೋಡ್ತಾ ಇದ್ರು, ಅವ್ರು ನಗ್ತಾ ಇದ್ರು, ಎಲ್ಲೆಲ್ಲಿ ನಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಸೊ ಎಲ್ಲರೂ ಅವ್ರವ್ರು ಯೂಟ್ಯೂಬಲ್ಲಿ ನೋಡ್ಕೊತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇರ್ಬೇಕಂದ್ರೆ ಒಂದೊಂದು ಪಂಚ್ಗೂ ಒಂದೊಂದು ಇದಕ್ಕೂ ಸರ್ ಸಣ್ಣ ಮೂಮೆಂಟ್ ಸರ್. ಲಾಸ್ಟಲ್ಲಿ ಸುಮ್ಮನೆ ಹಿಂಗೆ ಕತ್ತಿ ಹಿಂಗೆ ತಿರುಗಿಸ್ತೀನಿ ಅಷ್ಟೇ ಸರ್, ನಾನು ಸುಮ್ಮನೆ ಹಿಂಗೆ ತಿರುಗಿಸ್ತೀನಿ ನಗ್ತಾರೆ ಸರ್. ಅದು ನೋಡಿ ಅಂದರೆ ಅದೇ ಲೈಕ್ ಎದ್ವತ್ತದ್ವ ಎಮೋಷ್ನಲ್ಲು. ಅದೇನೋ ಆನಂದ ಬಾಷ್ಪ, ಒರಿಜಿನಲ್ ಕಣ್ಣೀರ್ ಬಾಷ್ಪ, ಸಾರಿ ಆನಂದ. ಸರ್ ಒಂದು ಸಲ ಥ್ಯಾಂಕ್ ಯು ಸರ್. ಅದಕ್ಕೆ ಡೈರೆಕ್ಟ್ರಿಗೆ ಸುಧಾಕರ್ಗೆ ಜಾಸ್ತಿ ಅವರೇ ಮಾಡೋ ಕೆಲವೊಂದು ಕೆಟ್ಟ ಪದಗಳು ಬಳಸಿ ಮಾಡೋ ಅಂದ್ರೆ ಸರ್ ಅದೇ ಪ್ರೀತಿಯಿಂದ. ಏನ್ ಸರ್ ಅವನ ಓಕೆ ಸಾರು ಅವ್ರಿಗೆ ಅಷ್ಟು ಸೀನುಗಳು ಬಿದ್ದೈತೆ ಸರ್. ನಮ್ಗೆ ಒಂದೇ ಒಂದು ಸೀನ್ ಹಿಂಗೆ ಸೈಕಲ್ ಮೇಲೆ ಕೂತ್ಕೊಂತೀನಿ, ಹಿಂಗೆ ಕೊಡ್ತೀನಿ, ಇಷ್ಟೇ ಸರ್ ನಮ್ಗೆ ಸೀನು. ಸರ್ ಇನ್ನೂ ಟೈಟ್ಲ್ ಇಟ್ಟಿಲ್ಲ ಸರ್ ಯಾವ ಕೆಲವೊಂದು ಸಿನಿಮಾಗಳು ಸರ್ ಅಮೃತಾಂಜನ್ ಶಾರ್ಟ್ ಫಿಲಮ್ ಆಗಿದ ತಕ್ಷಣ ಭಯಂಕರ ದೇವ್ರ ಸಹ ಆಫರ್ಗಳು ಬಂತು. ಕೆಲವೊಂದು ಸಿನಿಮಾ ಮಾಡಿದ್ರಿ, ಬಟ್ ಅವ್ಯಾವ ರಿಲೀಸ್ ಆಗಲಿಲ್ಲ. ಬಟ್ ಇನ್ನೊಂದೇನು ಅಂದರೆ ಕೋಇನ್ಸಿಡೆಂಟು, ನನ್ನ 5 ವರ್ಷದಿಂದ ಅಮೃತಾಂಜನ್ ನನ್ನ ಫಸ್ಟ್ ಶಾರ್ಟ್ ಫಿಲಮ್ ರಿಲೀಸ್ ಆಗಿ ವರ್ಕೌಟ್ ಆಗಿದ್ದು. ಮತ್ತೆ ಒಂದು 5 ವರ್ಷ ಆದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಸಿಲ್ವರ್ ಸ್ಕ್ರೀನ್ ರಿಲೀಸ್ ಆಗಿದ್ದು ಅಮೃತಾಂಜನ್. ಅವಾಗ ಜಯರೇ ಬರ್ಬೇಕಾ ಸರ್? 2 ಏನೋ ಸ್ಮಾಲ್ ಸ್ಕ್ರೀನಲ್ಲೂ ನಮ್ಗೆ ಇಟ್ಕೊಟ್ರು, ದೊಡ್ಡ ಸ್ಕ್ರೀನಲ್ಲೂ ನಮ್ಮ ಗುರುಗಳು ಇಟ್ಕೊಟ್ರು ಅವ್ರಿಗಾಗಲಿ. ಆಮೇಲೆ ಈ ಸಿನಿಮಾಗೆಲ್ಲ ವರ್ಕ್ ಮಾಡಿದ್ದು ನಮ್ಗೆ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ಗಾಗಲಿ, ಡೈರೆಕ್ಟರ್ಗಾಗಲಿ, ಎಡಿಟ್ರ್ ಕಿರಣ್ ಸಾರು, DOP ಸುಮಂತ್ ಸಾರು, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಮಹೇಂದ್ರ, ಪವನ್, ಇನ್ನು ಯಾರ್ಯಾರಿದ್ರು, ಯಾರ್ಯಾರು ವರ್ಕ್ ಮ್ಯೂಸಿಕ್ ಎಸ್ಪೆಷಲಿ ಮಿಡ್ಡಲ್ ಬರೋ ಮ್ಯೂಸಿಕ್ ಪೋರ್ಷನ್ ಎಮೋಷ್ನಲ್ ಮ್ಯೂಸಿಕ್ ರಾಘವೇಂದ್ರ ಅವರು ಅಂತ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದು ರೋಹಿಶ್ ಅವ್ರ ಸರ್ಗಾಗಲಿ. ಆ್ಯಂಡ್ ಫೈನಲಿ
ಎಲ್ಲ ಕರ್ನಾಟಕದವ್ರಿಗೂ ಥ್ಯಾಂಕ್ ಯು ಸೊ ಮಚ್. ಕಾರ್ತಿಕ್ ಇಲ್ಲಿ ನಿಂತ್ಕೊಳ್ಳೋದ ಇಲ್ಲಿರುವಂಥ ಎಲ್ಲ ಮಾಧ್ಯಮದವ್ರಿಗೆ, ಫ್ರೆಂಡ್ಸ್ಗೆ, ಕೋಆರ್ಡಿನೇಟ್ಸ್ಗಳಿಗೆ ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಲ್ರಿಗೂ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ಹೌಸ್ಫುಲ್ಸ್ ಓಡ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಕಾಣಿಸ್ತಾ? ಹಾಂ, ಈಗ ಕಾಣಿಸ್ತಿದೆ, ಗೊತ್ತಾಯ್ತು. ಒಂದು ಖುಷಿ ಆಗುತ್ತೆ. ನಂದಿನ ರಿಲೀಸ್ ಆಗಿರೋದು 5ನೇ ಸಿನಿಮಾ ಇದು. ಇಷ್ಟು ಸಿನಿಮಾದಲ್ಲಿ ಯಾವುದು ಫೇಮಸ್ ಆಗಿಲ್ಲ. ಒಂದು ಜನ ಗುರ್ತಿಡಿಯೋದಕ್ಕೆ ಸುಮ್ಮನೆ ನೋಡಿ ಬಂದು ಗುರ್ತಿಡಿಯೋದಕ್ಕೂ ಸಿನಿಮಾನ ಒಂದು ಆ ಕ್ಯಾರೆಕ್ಟ್ರನ್ನ ಅದೊಂದು ಬ್ರೋ ಇಲ್ಲಿ ಬ್ರೋ ಕಚ್ಚಕ್ಕೆ ಕನಸು ಅನ್ನೋದು ಏನೋ ಸಮ್ ಫನ್ ಏನೋ ಹೇಳಿ ನನ್ನ ತುಂಬ ಗುರ್ತಿಡಿಯೋದು ತುಂಬ ಖುಷಿ ಆಗುತ್ತೆ. ಈ ಕ್ಯಾರೆಕ್ಟ್ರು ಬರೋಕ್ಕೆ ಹೆಲ್ಪ್ ಮಾಡಿದ್ದು ಕಾರ್ತಿಕಣ, ಅದನ್ನು ಕೊಟ್ಟಿದ್ದು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಹೇಳ್ಬಿಡಿ ನಾಳೆ ಪ್ರೆಸ್ ಮೀಟಲ್ಲೇ. ಬಟ್ ಈ ನನ್ನ ಮಗನು ನಂತರ ಬೇಡ ಮಾಡಲ್ಲ ಅಂದಿದ್ದ. ಅದೇ ಸಣ್ಣ ಕ್ಯಾರೆಕ್ಟ್ರು ಡೈಲಾಗ್ ಇಲ್ಲ ಯಾಕೆ ಮಾಡಲಿ ಅಂತಿದ್ದೆ. ಆಮೇಲೆ ಅದೇನೋ ಮಾಡಿಸಿದ್ರು. ಫಸ್ಟ್ ಸೀನ್ ಇದೆಯಾ ಸರ್ ಎಂಟ್ರಿ ಆಗಿದ್ದು, ಅದು ಒಂದೇ ಸೀನ್ ಅಂದರೆ ನಾನು ಕರೆಸಿದ್ದು. ಇನ್ನು ಯಾಕೆ ಮಾಡಲಿ, ಒಂದೇ ಒಂದು ಸೀನ್ ಬೇಡ ಸರ್ ಬೇರೆ ಮಾಡಿ ಅಂತ. ಅದು ಬಟ್ಟೆ ಬಿಚ್ಬಿಟ್ಟು ಬೇರೆ ಮಾಡಬೇಕು. ಒಂದು 4 ಜನ ಜೂನಿಯರ್ಸ್, 5 ಜನ ಕಷ್ಟ ಆಗೋದು ಅದಕ್ಕೆ. ಬಟ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ವಿ. ಜನ ಪ್ರೀತಿ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು. ಬಟ್ ಫ್ಯಾನ್ಸು, ಈ ಗಂಡಸು ಹೆಂಗಸು ಫ್ಯಾನ್ಸು ಖುಷಿ. ಸೆಂಟ್ರಲ್ ಒಂದು ಫ್ಯಾನ್ ಬರ್ತಾವ್ರಿ ಇವಾಗ. ಈ ಮೇಲೂ ಸರ್ ಬಾಡಿ ನೋಡಿದ್ಮೇಲೆ ಬರ್ತಾರೆ, ಬ್ರೋ ಚೆನ್ನಾಗಿ ಮಾಡಿದ್ದೀರ ಬ್ರೋ ಹುಡುಗರುಗಳು. ನಾನು ಅವ್ರು ಬಂದ್ಬಿಟ್ಟೆ ನಿನ್ನೆ ಎಲ್ಲಿ ಇದರಲ್ಲಿದ್ದೀನಿ ರಾಜ್ ಕಪ್ಪಲ್ ನಾನು ಬಂದ ಒಬ್ಬ ಆಯ್ ಬ್ರೋ ಅಮೃತಾಂಜನ್ ನೋಡ್ದೆ, ಥ್ಯಾಂಕ್ಸ್ ಅಂದೆ. ಮತ್ತೆ ಒಂದ ಬ್ರೋ ಒಂದು ಹೆಲ್ಪ್ ಮಾಡ ಮಾಡಿ ಅಂತಾನೆ. ನಾನು ಅಯ್ಯೋ ದೇವರ ಭಯನೇ ಆಗ್ಬಿಟ್ಟಿದ್ದೇನೆ. ಸೀದಾ ಎದ್ದು ಥ್ಯಾಂಕ್ಸ್ ಅಣ್ಣ, ನಾನೇ ಅಣ್ಣ ಅಂದ್ಬಿಟ್ಟೆ. ಹೌದು, ಕತ್ರಿ ಎಲ್ಲ ಕಡೆ ತೊಗೊಂಡೋಗ್ಬೇಕು. ಇನ್ಮೇಲೆ ಯಾವ ಮಾತಾಡಿದ್ರೆ ಕಟ್ ಮಾಡ್ಬಿಡೋದು ಅಲ್ಲ. ಸಿ ಲೇಡೀಸ್ಗೆ ಜನ್ಸ್ ಅನ್ಸ್ಬೇಕಲ್ವ, ಜನ್ಸ್ ಅನ್ಸಿಲ್ಲ ಏನೋ ಒಂದು. ಬಟ್ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಥ್ಯಾಂಕ್ಸ್ ಎಲ್ರಿಗೂ, ಪ್ರೊಡ್ಯೂಸರ್ಗೆ, ಇದನ್ನು ಪ್ರೊಡಕ್ಷನ್ ಮಾಡಿದವ್ರಿಗೆ, ಡೈರೆಕ್ಟ್ರಿಗೆ, ಆರ್ಟ್ ಡಿಪಾರ್ಟ್ಮೆಂಟ್, ಎವ್ರಿ ಒನ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಮಾತಾಡಿದ್ದಾರೆ, ಥ್ಯಾಂಕ್ ಯು ಅಣ್ಣ. ಇದು ಒಂದು 14ನೇದೋ 13ನೇ ಸಿನಿಮಾನು. ರಿಲೀಸ್ ಆಗಿರೋದು 5. ಫೇಮಸ್ ಕೊಟ್ಟಿದ್ದು ಸಿನಿಮಾದಲ್ಲಿ ಇದು. ಬಿಟ್ಟರೆ ಶಾರ್ಟ್ ಫಿಲಮಲ್ಲಿ ಸ್ವಲ್ಪ ಫೇಮಸ್ ಬಂತು. ಬಿಟ್ಟರೆ ಸೀರಿಯಲ್ಲು, ರಿಯಾಲಿಟಿ ಶೋ. ಬಟ್ ಸಿನಿಮಾ ಅಂತ ನೇಮ್ ಜಾಸ್ತಿ ಕೊಡಿ ಇದೆ ಸಿನಿಮಾ. ಥ್ಯಾಂಕ್ ಯು. ಮತ್ತು ಒಂದು ಪ್ರೀಮಿಯರ್ ಶೋ ದಿನ ಜಾಗ ಸಿಗದೆ ತೊಂದರೆ ಆಯಿತು, ಅದಕ್ಕೆ ಸಾರಿ ಕೇಳ್ತೀನಿ ಮತ್ತೊಮ್ಮೆ. ತುಂಬ ಜನ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ತುಂಬ ಕೆಲಸಗಾರರಾಗಲಿ ತುಂಬ ಜನ ಹೇಳ್ತಾಯಿದ್ರು ಹೊಸಬಿಟ್ಟು ಒಂದು ಸಿನಿಮಾ ಗಿರಬೇಕು, ಆಗ ಒಂದಷ್ಟು ಜನ ಇನ್ವೆಸ್ಟರ್ಸು ಮತ್ತು ಹೊಸ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ ಅಂತ. ವೆಯ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಸಿನಿಮಾ ಆವ್ರೇಜ್ ಆಗ್ತಾಯಿತ್ತು. ಬಟ್ ಒಂದು ದೊಡ್ಡ ಬ್ಯಾಂಗ್ ಆಗ್ತಾ ಇರಲಿಲ್ಲ ಯಾವುದು ಸಿನಿಮಾ. ನಮ್ಮ ಸಿನಿಮಾ ಅದಾಗಿದ್ದು, ನಮ್ಮ ಸಿನಿಮಾ ಈ ಥರ ಹಿಟ್ಟಾಗಿದ್ದು, ಹೊಸ ಪ್ರೇಕ್ಷಕರನ್ನೆಲ್ಲ ಮತ್ತೆ ಥಿಯೇಟ್ರಿಗೆ ಬರಾಗಿ ಮಾಡಿದ್ದು ಇಂಡಸ್ಟ್ರಿಗೆ ಮತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಫೋನ್ ಮಾಡೆಲ್ಲ ಹೇಳ್ತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಹೊಸ ಡೈರೆಕ್ಟರ್ಸು ಮತ್ತು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ಸು, ಇದು ನಮ್ಮ ಸಿನಿಮಾ ಅಂತ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ನೀವು ಇಟ್ಟಾದ್ರೆ ನಾವು ಇಟ್ಟಾದಂಗೆ ನಾವು ಮುಂದೆ ಬರಬೇಕು ನಿರ್ದೇಶನ ಮಾಡಲಿಕ್ಕೆ. ಸೊ ನಮಗೊಂದು ದಾರಿ ಆಗುತ್ತೆ, ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ನಾವು ಒಂದು ತಂಡವಾಗಿ ಸಿನಿಮಾ ಮಾಡಿದ್ರೆ ಒಂದಷ್ಟು ಫೈನಾನ್ಷಿಯಲ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಬರ್ತಾರೆ ಅಂತ. ಅದು ನಮ್ಮ ಸಿನಿಮಾದಿಂದ ಆಗ್ತಾ ಇದೆ, ಅದು ಗ್ರೇಟ್ಫುಲ್ಲು. ಮತ್ತು ಅದೇ ಕಾರ್ತಿಕ್ ಹೇಳ್ದಂಗೆ ಶುಕ್ರವಾರ ಮಧ್ಯಾಹ್ನದವರೆಗೂ ಒಂದು ಏನು ರಿಸಲ್ಟ್ ಕಾಣಿಸ್ತಾ ಇರಲಿಲ್ಲ. ವಿಕ್ಟ್ರಿ ಎಲ್ಲ ಅನ್ಸುತ್ತೆ 4 ಗಂಟೆ ಶೋ, ಒಂದು 150 ಜನ ಬಂದಿದ್ರು. ಸುಧಾಕರ್ ಹೇಳಿದ್ರು 180 ಜನ ಇದ್ದಾರೆ ಅಂತ. ಏನು ನಾವೇ ಕರ್ಸಿರಲ್ಲ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸರ್, ಮದರ್ ಪ್ರಾಮಿಸ್ ಇಲ್ಲ, ಬಂದಿದ್ದಾರೆ, ನಾನು ನಂಬಲಿಲ್ಲ, ಇರ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಅದೇ. ಬಟ್ ವೀರೇಶಲ್ಲಿ ಹೋದಾಗ ಅವ್ರು ಡೈರೆಕ್ಟ್ ಇವ್ರ ಹತ್ರ ಮಾತಾಡಿದಾಗ 9:30 ಗಂಟೆವರೆಗೂ ಜನ ಇರಲಿಲ್ಲ ಅಂತ. 10 ಗಂಟೆಯಿಂದ ಒಂದೊಂದೇ ಕಾರು ರಪ ಅಂತ ಒಳಗೆ ಬಂದು ಫುಲ್ ಹೌಸ್ಫುಲ್ ಹೊರಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅವತ್ತು ವಿಡಿಯೋನು ಮಾಡಾಕತ್ವಿ, ಅಷ್ಟು ಖುಷಿ ಆಯಿತು. ಅನ್ಕೋತಾ ಇದೆ ನಮ್ಮದು ಒಂದು ಸಿನಿಮಾಗೆ ಜನ ಬರಬೇಕು, ನುಗ್ಗಬೇಕು, ಥಿಯೇಟ್ರ್ಗಳು ಹೌಸ್ಫುಲ್ ಆಗಬೇಕು. ಅದು ಯಾವಾಗಿನೋ ಕನ್ಸ್ಕೊಂಡಿತ್ತು,
ಅದು ನಾವೆಲ್ಲ ತಂಡ ಸೇರಿ ಮಾಡಿ ಈ ಸಿನಿಮಾಗಿದ್ದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಫೋರ್ಸ್ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ. ಯಾಕಂದರೆ ಮಕ್ಕಳೆಲ್ಲ ತುಂಬ ರೆಗ್ಯುಲರ್ ಮೊಬೈಲ್ ತುಂಬ ನೋಡ್ತಾರೆ ಮಕ್ಕಳು. ಆ ಮಕ್ಕಳು ನಮ್ಮ ಫೇಸ್ ನೋಡಿ 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 ಯಾವುದೋ ಪೋಸ್ಟ್ರು ಬಂದಾಗ ಅಪ್ಪ ಇವ್ರು ಸಿನಿಮಾ ರಿಲೀಸ್ ಆಗಿದೆ ಹೋಗ್ಬೇಕು ಅಂದ್ಬಿಟ್ಟು ರಾತ್ರಿ 10:30ಗೆ ನಮ್ಮ ಮಕ್ಕಳು ಕರ್ಕೊಂಡ್ಬರ್ತಾ ಇದ್ದಾರೆ. 1:30ವರೆಗೂ ಎದ್ದಿರ್ತಾವೆ ಮಕ್ಕಳು. ಬಂದು ನಮ್ಗೆ ಥ್ಯಾಂಕ್ಸ್ ಕೊಟ್ಟು ಆದಷ್ಟು ಹೇಳಿ ಹೋಗ್ತಾ ಇದ್ದಾರೆ ಮಕ್ಕಳು. ಅಜ್ಜಿಯಂದ್ರು ತಾತಂದ್ರು ಅವರು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಅವರು ಅವರ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನಾನು ಈ ಫಿಲಮ್ ತೋರಿಸ್ಬಿಟ್ಟು ಕರ್ಕೊಂಡ್ಬರ್ತಾ ಇದ್ದಾರೆ. ಸೊ ನಮಗೊಂದು ಪ್ರೇಕ್ಷಕ ವರ್ಗ ಇದೆ ಅಂತ ಗೊತ್ತಾಯಿತು, ಖುಷಿ ಆಯಿತು. ನಮ್ಮ ನಂಬಿ ಥಿಯೇಟ್ರಿಗೆ ಬಂದಿದ್ದಕ್ಕೆ ತುಂಬ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಮ್ಮ ತಂಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಖಂಡಿತ ಬರುತ್ತೆ, ನಿರ್ದೇಶಕರು ಖಂಡಿತ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮೇಲೆ ಪ್ರೀತಿ ಹೀಗೆ ಇರಲಿ ಎಲ್ಲರಿಗೂ. ಥ್ಯಾಂಕ್ಸ್. ಓಪನ್ ಆಗ್ತದೆ ಇವು 96 ಶೋಗಳು ನಿಯರ್ 100 ಒಳಗಡೆ. ಮತ್ತೆ ಇವಾಗ ನಾವು ಮತ್ತೆ ಹಾಸನ ಮತ್ತೆ ಆ ಕಡೆ ಎಲ್ಲ ಇವಾಗ ಇದಕ್ಕೆ ಹೋಗ್ತಾ ಇದೀವಿ. ಸರ್ ಮೈಸೂರು ತುಂಬಾ ಚೆನ್ನಾಗಿ ಆಗ್ತದೆ. ಮೈಸೂರು ನಮ್ಗೆ ಫಸ್ಟ್ ಕೊಟ್ಟಿದ್ದು ಒಂದೇ ಸ್ಕ್ರೀನು, ಎಲ್ಲಿ VRC. ಇವಾಗ 5 ಥಿಯೇಟರ್ ಆಗಿದೆ. ಆಲ್ಮೋಸ್ಟ್ 10ರಿಂದ 11 ಶೋಸ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಹೌಸ್ಫುಲ್. ನೆಕ್ಸಸ್, ಗರುಡ, ವಿಷನ್, ನೆಕ್ಸಸ್, DRC ಅಲ್ಲೆಲ್ಲ ಸ್ಕ್ರೀನ್ಸ್ಗಳೆಲ್ಲ ಜಾಸ್ತಿ ಮಾಡಿ. ಮೈಸೂರು ತುಂಬಾ ಚೆನ್ನಾಗಿದೆ ಸರ್, ಮೈಸೂರು ತುಂಬಾ ಚೆನ್ನಾಗಿದೆ. ಈ ಕಡೆ ಬೆಂಗಳೂರು ಮಾಲ್ಗಳೆಲ್ಲ ಸಖತ್ತಾಗಿದ್ದಾವೆ. ಇವಾಗ ಅದೇ ಬೇರೆ ನಾರ್ತ್ ಅದೇ. ಬಟ್ ಏನಂದ್ರೆ ಸರ್ ನಮ್ಗೆ ಆಕ್ಚುಲಿ ನಾರ್ತ್ ಓಪನ್ ಆಗಿಲ್ಲ. ನಾರ್ತ್ ಅದಕ್ಕೆ ಪ್ರಮೋಷನ್ಸ್ ಬೇಕು ನಮ್ಗೆ. ಅದನ್ನ ಮಾಡ್ಕೊಂಡು ಮತ್ತೆ ನಾವು ನಾರ್ತ್ ಓಪನ್ ಮಾಡ್ತೀವಿ. BC ಸೆಂಟರ್ಗಳೆಲ್ಲ ಏನಿದೆ ಅದು ಜಯಣ್ಣ ಸರ್ ಹೇಳಿದ್ದಾರೆ. ಮತ್ತೆ ಈ ವೀಕ್ ಇದ್ದಾನೆ ಸರ್, ಅದನ್ನೇ ಮೀಟಿಂಗ್ ಆಯ್ತು. ಇವತ್ತು ಚಿತ್ರದುರ್ಗ ಓಪನ್ ಮಾಡಿದ್ದಾರೆ. ಮತ್ತೆ ನಾರ್ತ್ ಕರ್ನಾಟಕ ಇನ್ನೊಂದು 2 ಡೇಸು. ಯಾಕಂದ್ರೆ ನನಗೆ ಒಂದು ಇನ್ಸಿಡೆಂಟ್ ಸರ್ ಹೇಳಲೇಬೇಕು. ಸೋಡಾಪುಡಿ ಸಿನಿಮಾ ನಮ್ದು ಜಯಣ್ಣ ಭೋಗೇಂದ್ರ ಮಾಡಿದ್ದು. ನೀವು ಭೋಗೇಂದ್ರ ಸರ್ ಏನಾದ್ರು ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೋಗ್ಬಿಟ್ರೆ ಅವ್ರು ಕಳಿಸ್ಬಿಡ್ತಾರೆ. ಅಷ್ಟು ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಕಳಿಸ್ಬಿಡ್ತಾರೆ. ಅಂದ್ರೆ ಅವರೆಲ್ಲ ನೇರವಾಗಿ ಮಾತಾಡೋದು, ಅವ್ರ ಸಿನಿಮಾನು ಅವ್ರು ಹಂಗೆ ಮಾತಾಡೋದು. ನಾನು ಸೋಡಾಪುಡಿ ಸೋತ್ಮೇಲೆ ಭೋಗೇಂದ್ರ ಹತ್ರ ಹೋಗಿದ್ದೆ, ಸರ್ ಸಿನಿಮಾ ಸೋತೋಯ್ತು ಸರ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೊಡೋ ಸಿನಿಮಾ ಸೋತಾದ್ಮೇಲೆ ನನ್ನ ಆಫೀಸಿಗೆ ಬಂದಿರೋದು ನೀನೆ ಅಂತ ಹೇಳಿದ್ರು. ಸೊ ಅದೇ ಇದು ಸೇಮ್ ಇದಕ್ಕೆ ನಾನು ಭೋಗೇಂದ್ರ ಸರ್ ಹತ್ರ ನೆಕ್ಸ್ಟ್ ಮೀಟ್ ಮಾಡಿದಾಗ ಫುಲ್ ಎಕ್ಸೈಟ್ ಆಗಿ ಒಳ್ಳೆ ರಿಪೋರ್ಟ್ ಇದೆ ಕಣೋ, ಸಖತ್ ರಿಪೋರ್ಟ್ ಇದೆ, ಒಂದೇ ಒಂದು ನೆಗೆಟಿವ್ ಇಲ್ಲ, ಏನೋ ಸೆಕೆಂಡ್ ಹಾಫ್ ಸಣ್ಣ ಪುಟ್ಟ ಲ್ಯಾಗ್ ಇದೆ, ಅದು ಬಿಟ್ರೆ ರಿಪೋರ್ಟ್ ಮಾತ್ರ ಸಖತ್ತಾಗಿದೆ ಕಣೋ, ಕ್ಯಾರಿ ಮಾಡು. ಎಷ್ಟೋ ಜನ ಎಕ್ಸಿಬಿಟರ್ಗಳೆಲ್ಲ ಫೋನ್ ಮಾಡುತ್ತೆ, ಅದು ಹೊಸಬೂರು ಸಿನಿಮಾ, ಸಖತ್ ಖುಷಿ ಆಗುತ್ತೆ ಹಿಂಗೆ ಮಾಡುವಂತ. ಅದಕ್ಕೂ ನಮ್ಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅದೆಲ್ಲ. ಸರ್ ಎಲ್ಲ ಹಂಗಂತಲ್ಲ ಸರ್. ಈಗ ಸದ್ಯಕ್ಕೆ ಇಲ್ಲ ಸರ್ ನಂದು ಹಾರ್ಡ್ ವರ್ಕ್ ಸರ್. ಇವಾಗ ನಾನು ಒಂದೇ ಒಂದು ಹೇಳ್ತೀನಿ, ಮೀಸೆ ಮತ್ತು ಜಡೆ ನನ್ನ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ದೊಡ್ಡ ವೇವ್ ಕ್ರಿಯೇಟ್ ಮಾಡಿದ್ದು. ಅಮೃತಾಂಜನ್ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು, ಆಪರೇಷನ್ ಬೇಬಿ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು. ಅಂದ್ರೆ ಸರ್ ನನಗೆ ಅನ್ನೋದು ಸಕ್ಸಸ್ ಅನ್ನೋದು ಊಟ ತರ ನೋಡ್ತೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಆಯ್ತಾ, ಇವಾಗ ರಾತ್ರಿ ನಾನು ಏನಾದ್ರು ಮತ್ತೆ ಕಷ್ಟ ಪಡ್ಬೇಕು, ಆ ತರ ಸಕ್ಸಸ್ ನೋಡೋದು ನಾನು. ಇವಾಗ ಏನೋ ಒಂದು ಆಯ್ತು, ಇದರಿಂದ ನಂಗೆ 10 ಕೋಟಿ ಬಂದ್ರು ಕೂಡ ನನ್ನ ಶ್ರಮ, ನನ್ನ ಹಾರ್ಡ್ ವರ್ಕು ಮತ್ತೆ ಸೇಮ್ ಹಸಿ ಒಂದೇ ತರನೇ ಇರುತ್ತೆ. ಇಲ್ಲಾಂದ್ರೆ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ಇರಲ್ಲ. ಅದು ನಾನು ಶಾರ್ಟ್ ಫಿಲಮ್ ಅಲ್ಲೂ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅದಕ್ಕೆ ನಾನು ಶಾರ್ಟ್ ಫಿಲಮ್ ಅಲ್ಲಿ ನಾನು ಸೋತಿಲ್ಲ ಜಾಸ್ತಿ, ಮ್ಯಾಕ್ಸಿಮಮ್ ನಾನು ಸೋತೇ ಇಲ್ಲ. ಅಂದ್ರೆ ಎಲ್ಲ ಪ್ರತಿ ಪ್ರಾಜೆಕ್ಟ್ಗೂ ಭಯ ಇರುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಭಯ ಇಟ್ಕೊಂಡೇ ಮಾಡ್ತೀವಿ, ಅದಂತೂ ಖಂಡಿತ. ಮೇಕಿಂಗ್ ವಿಡಿಯೋಸ್ ಇದೆ. ಭೋಗೇಂದ್ರ ಸರ್ ಹೇಳ್ದಂಗೆ ಫಸ್ಟ್ ಟೈಮ್ ನಾವು ಹೋಗಿದ್ವಲ್ಲ ಸರ್, ಮಾಮೂಲಿ 100ರಲ್ಲಿ ಒಂದು ಸಿನಿಮಾ ತರ ಎಲ್ಲರೂ ಹೊಸಬ್ರು ಬರ್ತಾರೆ ಅಂದ್ಬಿಟ್ಟು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಸರ್ ಮಾತಾಡೋದು. ಇಲ್ಲ ಏನ್ ಕ್ರೋ ಮಾಡ್ತೀರಾ ಸಿನಿಮಾ, ₹1 ವಾಪಸ್ ಬರಲ್ಲ, ಏನ್ ಕ್ರೋ ಮಾಡ್ತೀರಾ ಅನ್ನೋ ತರನೇ ನಮ್ಗೆ ಬೈದು ಕಳ್ಸಿದ್ರು. ನೋಡಪ್ಪ ಸಿನಿಮಾ ₹1 ಬರಲ್ಲ, ನೀನ್ ದುಡ್ಡು ಕೊಟ್ರೆ ನಾನು ರಿಲೀಸ್ ಮಾಡ್ಕೊಡ್ತೀನಿ, ನಿನ್ಗೆ ಯಾವ ಥಿಯೇಟರ್ ಕೇಳಿ ನಾನು ಮಾಡಿಸ್ಕೊಡ್ತೀನಿ ದುಡ್ಡು ಕೊಟ್ರೆ ಅನ್ನೋ ತರ ಮಾತಾಡ್ತಿದ್ರು. ಬಟ್ ಸಿನಿಮಾ ರಿಲೀಸ್ ಆಗಿ ರೆಸ್ಪಾನ್ಸ್ ಎಲ್ಲ ಬಂದ್ಮೇಲೆ ಸರ್ ಹತ್ರ ಮಾತಾಡ್ತಿದ್ದ ರೀತಿ ಅವ್ರು ಖುಷಿಯಾಗಿ ಮಾತಾಡ್ತಾ ಇದ್ದಿದ್ದು, ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು, ನಮ್ಗೆ ಅಲ್ಲೇ ನಮ್ಗೊಂದು ಗೆಲುವು ಸಿಕ್ತಂಗೆ ಆಯ್ತು ಸರ್. ಪ್ರೊಡ್ಯೂಸರ್ ಖುಷಿ ಸರ್, ಪ್ರೊಡ್ಯೂಸರ್ ವೆರಿ ಮಚ್ ಹ್ಯಾಪಿ. ಇನ್ನೊಂದೇನಂದ್ರೆ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ಗೆ ಇದರಿಂದ ಏನ್ ದುಡ್ಡು ಬರುತ್ತೆ ಅದರಿಂದ ನಾನು ಬದುಕಬೇಕು ಅನ್ನೋ ಲೆವೆಲ್ ಅಲ್ಲೇ ಇಲ್ಲ ಸರ್ ಅವರು. ಹೌದೌದು, ಅವ್ರದ್ದು ಏನಂದ್ರೆ ಸರ್, ಅವ್ರದ್ದು ಒಂದು ಪ್ರೆಸ್ಟೀಜ್ ಇದೆ, ಅವರು ಒಳ್ಳೆ ಹೆಸರಿದೆ ಅವ್ರ ಏರಿಯಾದಲ್ಲಿ, ಅದನ್ನ ಅವ್ರು ಉಳಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ತರ ಇರೋದಷ್ಟೇ. ಅದನ್ನ ನಾವು ಹಾಳು ಮಾಡಿಲ್ಲ ಸರ್. ಯಾಕಂದ್ರೆ ತುಂಬಾ ಜನ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ,
ದುಬೈ ಬೇರೆ ಕಳಿಸ್ತೀನಿ ನಾವೆಲ್ಲ ಓಡಾಡ್ತಾ ಇದ್ದಿದ್ದು ನೋಡಿ, ಅಂದ್ರೆ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಡ್ತಾ ಇದ್ ನೋಡಿ, ಹಂಗೆ ಕಷ್ಟಪಡ್ರ ದುಬೈಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ರು. ಹಿಂಗಾಗುತ್ತೆ ಅಂತ ಫಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಗಿಫ್ಟ್ ತೋರಿಸ್ತೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.